ನಮಸ್ಕಾರ. ನಾವು ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಡಾಕ್ಟರ್ ವಸಂತ ಗಾಣಿಗರ್ ಅಂತೇಳಿ ಸಂಶೋಧನಾಕಾರ ವಿಸ್ತಾರ ನಿರ್ದೇಶಕ ಹಾಗೂ ಆತ್ಮೀಯ ಸ್ನೇಹಿತರಾದಂಥ ಸಹಾಯಕ ಪ್ರಾಧ್ಯಾಪಕ ಕೀಟಶಾಸ್ತ್ರದ ಪರಿಣಿತರಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ರಾಮನಗೌಡರು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ತಮಗೆಲ್ಲ ಗೊತ್ತಿದೆ, ಇವತ್ತು ಬಹಳಷ್ಟು ಬಾಗಲಕೋಟೆಯಲ್ಲಿ ನಾವು ಈಗಾಗಲೇ ಒಂದು ವರ್ಕ್ಶಾಪ್ ಮಾಡಿದ್ದೀವಿ. ಇದ್ರ ಬಗ್ಗೆ ಅಂದರೆ ಈ ಟರ್ಮೈಟ್ಸ್ ಅಂತಕ್ಕಂಥದ್ದು ಗೆದ್ದಲದ ಒಂದು ಹಾವಳೆ ಹೊಸ ಮನೆಗಳಿಗೆ ಮತ್ತು ಹಳೆ ಮನೆಗಳಿಗೆ ಭಾಳಷ್ಟು ಕಟ್ಟಿಗೆಗಳು ಮತ್ತು ಫ್ಲೈಡುಗಳು ತುತ್ತಾಗಿ ಹಾನಿಕಾರಕವಾದಂಥ ಒಂದು ಆರ್ಥಿಕ ಒಂದು ಏನಪ್ಪ ಅಂದರೆ ಪರಿಣಾಮಕಾರಿ ಬದಲಾವಣೆ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಒಂದು ಪ್ರಾತ್ಯಕ್ಷಿತೆಯನ್ನು ಕೈಗೊಳ್ಳಬೇಕಂತ ಇಚ್ಛಾಪಟ್ಟು ನನ್ನ ಮನೆಯಲ್ಲಿ ನಾನು ಕಟ್ಟಿಸ್ತಕ್ಕಂಥ ಮನೆಯಲ್ಲಿ ಸಹಿತ ಡಾಕ್ಟರ್ ರಾಮನಗೌಡರ ಒಂದು ಇದರಲ್ಲಿ ಒಂದು ಪ್ರಾತ್ಯಕ್ಷಿತೆ ಕೈಗೊಳ್ತಿದ್ವಿ. ದಯವಿಟ್ಟು ತಪ್ಪದೆ ಎಲ್ಲರೂ ಈ ವಿಡಿಯೋ ನೋಡಬೇಕು. ತುಂಬ ಉಪಯುಕ್ತ ಆಗ್ತಾಯಿದೆ, ಭಾಳಷ್ಟು ಅನುಕೂಲ ಆಗ್ತಾಯಿದೆ ಗ್ರಾಹಕರಿಗೆ, ಹೊಸ ಮನೆ ಕಟ್ಟೋರಿಗೆ ಮತ್ತು ಹಳೆ ಮನೆ ಇದ್ದವರಿಗೆ ಮತ್ತು ಈ ಗೆದ್ದಲದ ಹಾವಳಿ ಇದ್ದವರಿಗೆ. ಅದ್ರ ಬಗ್ಗೆ ರಾಮನಗೌಡರು ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ದಯವಿಟ್ಟು ರೈತ ಬಾಂಧವರೇ, ಈಗ ವಿಶೇಷವಾಗಿ ಇಲ್ಲೇ ಡಾಕ್ಟರ್ ರಾಮನಗೌಡ ಅವರು ಸೂಕ್ತವಾಗಿ ಇದನ್ನು ಪರಿಚಯ ಮಾಡಿಸ್ಕೊಡ್ಬೇಕಂತ ಕೇಳ್ತಾ ಇದ್ದೀನಿ. ಯಾವ ಕೆಮಿಕಲ್ಸ್ಗಳನ್ನು ಹಾಕಿದರೆ ಈ ಗೆದ್ದಲ ನಿರ್ವಹಣೆ ಮಾಡಬೇಕು ಮತ್ತು ಗೆದ್ದಲುಗಳು ನಮ್ಮ ಮನೆಯಲ್ಲಿ ಬರಲಾರ್ದಂಗೆ ಏನು ವ್ಯವಸ್ಥೆ ನಾವು ಮಾಡ್ಕೋಬೇಕು, ಮುಂಜಾಗ್ರತೆ ಏನು ಮಾಡ್ಕೋಬೇಕು, ಅದು ಭಾಳ ಮುಖ್ಯ. ಈಗ ಗೋಡೆ ಇದೆ, ನಂದು ಗೋಡೆ ಇಲ್ಲ ಕೆಳಗಡೆ ಟೈಲ್ಸ್ ಎಲ್ಲ ಜೋಡಿಸಿದ್ವಿ. ಆ ಟೈಲ್ಸ್ ಮೇಲ್ಗಡೆ ಒಂದು 3 ಇಂಚು ಬಿಟ್ಟು ಇವತ್ತಲ್ಲೇ ಸಣ್ಣ ಹೋಲ್ ಹಾಕಿದ್ದಾರೆ. ಆ ಹೋಲ್ ಏನಪ್ಪ ಅಂದ್ರೆ 45 ಸೆಂಟಿಮೀಟರ್ ಮೇಲ್ಗಡೆ ಅಂದರೆ 45 ಸೆಂಟಿಮೀಟರ್ ಆ್ಯಂಗಲ್ದಲ್ಲಿ ಹೋಲ್ ಹಾಕಿದ್ದಾರೆ. ಅಂದ್ರೆ 20 ಸೆಂಟಿಮೀಟರಿಂದ ಒಂದು ಏನಪ್ಪ ಅಂದ್ರೆ ಈ ಮೊಳೆಯ ಆಕಾರದಿಂದ ಒಂದು 10 ಸೆಂಟಿಮೀಟರ್ ಒಳಗಡೆ ರಂಧ್ರವನ್ನು ಹೋಗಿದ್ದಾರೆ. ಆ ರಂಧ್ರಕ್ಕೆ ಅನುಗುಣವಾಗಿ ಇವತ್ತು ಕೆಮಿಕಲ್ಸ್ಗಳನ್ನ ಬಳಕೆ ಮಾಡ್ತಾ ಇದ್ವಿ. ಅನಿವಾರ್ಯತೆ ಇದೆ ಟರ್ಮೈಟ್ಸ್. ದಯವಿಟ್ಟು ರಾಮನಗೌಡ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ನಮಸ್ಕಾರ. ಇದರಲ್ಲಿ ಈ ಒಂದು ಗೆದ್ದಲ ಹುಳುವಿಗೆ ನಿರ್ವಹಣೆಗಾಗಿ ಹೊಸ ಮನೆ ಕಟ್ಟೋದಕ್ಕಿಂತ ಮುಂಚಿತವಾಗಿ ನಾವು ಏನು ಟೈಲ್ಸ್ ವರ್ಕ್ ಮುಗಿದ ಮೇಲೆ ಆ ಟೈಲ್ಸ್ ವರ್ಕ್ದು ಏನು ಸ್ಕರ್ಟಿಂಗ್ ಅಂತ ಕರಿತೀವಲ್ಲ, ಆ ಸ್ಕರ್ಟಿಂಗ್ ಪ್ಲೇಸದ ಮೇಲ್ಗಡೆ ಆಗಿರ್ಬೋದು ಅಥವಾ ಸ್ಕರ್ಟಿಂಗ್ ಒಳಗಡೆನೇ ಆಗಿರ್ಬೋದು, ಆ ಒಂದು ಭಾಗದಲ್ಲಿ ಏನು ಮಾಡ್ಬೇಕಂತಂದರೆ 45 ಡಿಗ್ರಿ ಆ್ಯಂಗಲಲ್ಲಿ ನಾವು 10 mm ಬ್ರಿಡ್ಜ್ ತೊಗೊಂಡ್ಬಿಟ್ಟು ನಾವು ಇದನ್ನು ಹೋಲ್ ಹಾಕೋಬೇಕಾಗತ್ತೆ. ಈ ರೀತಿಯಾಗಿಬಿಟ್ಟು ಇದರಲ್ಲಿ ಆಲ್ಮೋಸ್ಟ್ ನಮಗೆ ಒಂದು ಹೋಲಲ್ಲಿ ಔಷಧಿ ಪ್ರಮಾಣ ಒಂದು 10 ml ಹೋದರೆ ಸಾಕಾಗುತ್ತೆ. ಅದರಲ್ಲಿ ಔಷಧಿಯನ್ನು ಏನು ಹಾಕಬೇಕು ಅಂತಂತಂದರೆ ನಮಗೆ ಇಮಿಡಾಕ್ಲೋಪ್ರಿಡ್ ಅಂತ ಹೇಳಿಬಿಟ್ಟು 30.5 SC ಅಂತ ಹೇಳ್ಬಿಟ್ಟು ಇದು ಟರ್ಮೈಟ್ಸ್ಗೆ ಮಾಡಿರ್ತಕ್ಕಂಥ ಒಂದು ಕೆಮಿಕಲ್, ಟರ್ಮೈಟ್ಸ್ ಅಂತ ಕರಿತೀವಿ. ಇದನ್ನು ಯಾವ ಥರ ಉಪಯೋಗ ಮಾಡಬೇಕು ಅಂತಂದರೆ ಇದರಲ್ಲಿ ಈಕ್ವಲ್ ಪ್ರಮಾಣದಲ್ಲಿ ನೀರನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಅಂದರೆ ಈಗ 100 ml ಇದನ್ನು ಯೂಸ್ ಮಾಡಿದ್ದೀವಿ ಅಂತಂದರೆ 100 ml ನೀರನ್ನು ಹಾಕೊಂಡ್ಬಿಟ್ಟು ಬೆರೆಸಿಬಿಟ್ಟು ನಾವೇನು ಮಾಡ್ಬೇಕಂತಂದರೆ ಚೆನ್ನಾಗಿ ಮಿಶ್ರಣ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ ಇದರಲ್ಲಿ ಮಿಶ್ರಣ ಮಾಡಿದ್ದೀವಿ. ಇದಕ್ಕೆ 100 ml ಈ ಔಷಧಿಯನ್ನು ಇಮಿಡಾಕ್ಲೋಪ್ರಿಡ್ 30.5 SC ಹಾಕಿದ್ದೀವಿ. ಅದೇ ಥರನಾಗಿ ಅದಕ್ಕೆ 100 ml ನೀರನ್ನು ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಔಷಧಿ ರೆಡಿ ಇದೆ. ಈ ಒಂದು ಔಷಧಿಯಿಂದ ನಾವೇನು ಮಾಡಬೇಕು ಅಂತಂದರೆ ಒಂದು 10 ಮಿಲಿಯನ್ನೇ ಇದರಿಂದ ತೊಗೊಂಡ್ಬಿಟ್ಟು ನಾವೇನು ಮಾಡಬೇಕು, ಸಿರಂಜ್ ಮೂಲಕ ಒಂದು 10 ಮಿಲಿಯನ್ನ ತೊಗೋಬೇಕಾಗತ್ತೆ. ಈ 10 ಮಿಲಿಯನ್ ತೊಗೊಂಡ್ಬಿಟ್ಟು ಇಂಡಿವಿಜುವಲ್ ಒಂದೊಂದು ಹೋಲ್ ಇದ್ದು ಅಂತಂದರೆ ಆ ಹೋಲಿಗೆ ನಾವೇನು ಮಾಡ್ಬೇಕಂತಂದರೆ ಈ ಥರದ್ದು ಅದನ್ನು ಇಂಜೆಕ್ಟ್ ಮಾಡಬೇಕಾಗತ್ತೆ ಒಳಗಡೆ. ತುಂಬ್ಕೊಂಡ್ಬಿಟ್ಟು ಭಾಳಷ್ಟು ಎಕ್ಸಸ್ ಇತ್ತು ಅಂತಂದರೆ ಅದು ಹೊರಗಡೆ ಬರುತ್ತೆ. ಆ ಥರ ಎಲ್ಲ ಹೋಲ್ಗಳಲ್ಲಿ ನಾವೇನು ಮಾಡ್ಬೇಕಂತಂದರೆ 10 ಮಿಲಿಯನ್ನೇ ಇಂಜೆಕ್ಟ್ ಮಾಡ್ಕೋತ ಹೋಗ್ಬೇಕು. ಯೂಶಲಿ ಈ ಹೋಲ್ಸ್ಗಳನ್ನು ಎಲ್ಲಿ ಹಾಕ್ತೀವಿ ಅಂತಂದ್ರೆ ನಾವು ಈ ಹೋಲ್ಸ್ಗಳನ್ನು ಎಲ್ಲಿ ನಾವು ಪ್ಲೈವುಡ್ ವರ್ಕನ್ನು ಮಾಡ್ತಾ ಇರ್ತೀವಲ್ಲ, ಆ ಪ್ಲೈವುಡ್ ವರ್ಕ್ ಮಾಡಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ನಾವು ಹೋಲ್ಸ್ಗಳನ್ನು 2 ಫೂಟಿಗೊಂದು 3 ಫೂಟಿಗೊಂದು ಹೋಲ್ ಹಾಕ್ಬಿಟ್ಟು ಹೋದಿವಿ ಅಂತಂದರೆ ಚೆನ್ನಾಗಿ ನಿಮಗೆ ಮುಂದೆ ಬರ್ತಕ್ಕಂಥ ಗದ್ದಲಾಗಿರ್ಬೋದು ಅದು ನಿಮ್ಮ ಈ ಒಂದು ಪ್ಲೈವುಡಿಗೆ ಬರಲಾರಂಗೆ ನೋಡ್ಕೊಳ್ಳುವಂಥ ಶಕ್ತಿ ಇರುತ್ತೆ. ಆಲ್ಮೋಸ್ಟ್ 4 ರಿಂದ 5 ವರ್ಷಗಟ್ಟಲೆನೂ ಅದು ಒಂದು ಕೆಲಸ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಈ ಥರ ಮಾಡಿದ ಮೇಲೆ ಇದು ಆಲ್ಮೋಸ್ಟ್ ನಮಗೆ ಅದರಲ್ಲಿ ಇಂಜೆಕ್ಟ್ ಮಾಡಿರ್ತಕ್ಕಂಥ ಔಷಧಿಯನ್ನು ಚೆನ್ನಾಗಿ ಅದು ಒಳಗಡೆ ಇಂಗಬೇಕು. ಇಂಗಿದ ಮೇಲೆ ಏನು ಮಾಡ್ತೀವಿ ಅಂತಂದರೆ ಈ ಚಾಕ್ ಪೀಸನ್ನು ನಾವು ಒಂದು ಚಾಕ್ ಪೀಸ್ ಅದರಲ್ಲಿ ಎದ್ಬಿಟ್ಟು ಪೂರ ಎದ್ಬಿಟ್ಟು ನೆನೆಸಿದ ಮೇಲೆ ಆಮೇಲೆ ಈ ಔಷಧಿ ಏನು ಇಂಜೆಕ್ಟ್ ಮಾಡಿರ್ತೀವಲ್ಲ, ಔಷಧಿಗಳನ್ನು ಹಾಕಿರ್ತೀವಲ್ಲ, ಆ ಔಷಧ ಫುಲ್ ಪ್ರಮಾಣದಲ್ಲಿ ಅದು ಇಂಗು ಮಟನು ಒಂದು ಅರ್ಧ ತಾಸು ವೇಟ್ ಮಾಡಿಬಿಟ್ಟು ಆಮೇಲೆ ಈ ಚಾಕ್ ಪೀಸ್ ಏನು ಮಾಡ್ಬೇಕಂತಂದರೆ ನಾವು ಒಳಗಡೆ ಹಾಕ್ತೀವಿ. ಈ ಥರ ನೀವು ಹಾಕಿದ್ರೆ ಇಮಿಡಿಯೇಟಾಗಿ ನೀವು ಹಾಕಿದ್ರಿ ಅಂತಂದರೆ ಒಳಗಡೆ ಇರ್ತಕ್ಕಂಥ ಔಷಧ ಹೊರಗಡೆ ಬಂದುಬಿಡುತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಏನು ಮಾಡ್ಬೇಕಂತಂದರೆ ಮೊದಲೇ ಎಲ್ಲ ಔಷಧಿಗಳನ್ನು ಎಲ್ಲ ಹೋಲಲ್ಲಿ ಹಾಕಿದ ಮೇಲೆ 1 ತಾಸು ಅಥವಾ 2 ತಾಸನ್ನು ನಾವು ಬಿಡಬೇಕಾಗತ್ತೆ. ಯಾಕೆ ಬಿಡಬೇಕು ಅಂತಂದರೆ ಅದರಲ್ಲಿರ್ತಕ್ಕಂಥ ಔಷಧ ಆ ಒಂದು ಒಳಗಡೆ ಒಳಗಡೆ ತಮಗೆ ಅಬ್ಸರ್ವ್ ಮಾಡ್ಕೊಂಡ್ಮೇಲೆ ನೀವು ಆಮೇಲೆ ಚಾಕ್ ಪೀಸ್ ಹಾಕಿದ್ರಿ ಅಂದ್ರೆ ಒಂದು 2 ತಾಸು ಬಿಟ್ಟು ಅವಾಗ ಔಷಧ ತುಂಬಿದ್ದು ಹೊರಗಡೆ ಬರೋಂಗಿಲ್ಲ. ಇಲ್ಲ ಅಂದರೆ ತುಂಬಿಬಿಟ್ಟು ಹೊರಗಡೆ ಸುರುವಂಥ ಪರಿಸ್ಥಿತಿ ಬರುತ್ತೆ. ಈ ಥರ ಮಾಡೋದ್ರಿಂದ ಆಮೇಲೆ ಏನಾಗುತ್ತೆ, ಈ ಹೋಲ್ಸ್ಗಳನ್ನೇ ನೀವು ವೈಟ್ ಸಿಮೆಂಟ್ ಆಗಿರ್ಬೋದು ಯಾವುದೋ ಹಾಕೊಂಡ್ಬಿಟ್ಟು
ಮುಚ್ಕೊಂಡ್ಬಿಟ್ಟಿವಿ ಅಂತಂದರೆ ಆಲ್ಮೋಸ್ಟ್ ನಿಮಗೆ 10 ವರ್ಷದ ಮಟ್ಟನೂ ಗ್ಯಾರಂಟಿನ ಹೇಳ್ತಾರೆ. ಈ ಥರ ಮಾಡೋದ್ರಿಂದ ಆಲ್ಮೋಸ್ಟ್ ನಿಮ್ಗೆ ಹೊಸ ಮನೆ ಇತ್ತು ಅಂತಂದ್ರೆ 10 ವರ್ಷ ಮಟ್ಟ ನಿಮಗೆ ಯಾವುದೋ ಒಂದು ಗೆದ್ದಲದ ಹಾವಳಿ ಇರಂಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ, ಧನ್ಯವಾದ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ಇನ್ನೊಂದು ವಿಶೇಷವಾಗಿ ಪ್ರಾತ್ಯಕ್ಷಿತೆ ತಾವೆಲ್ಲ ನೋಡಿರ್ಬೋದು. ಇದನ್ನು ಯಾವುದು ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಅವರು ಹೇಳಿದ್ರು ಆ ಕೆಮಿಕಲ್ಸಲ್ಲಿ ಅದ್ದಿ 20 ml ತೊಗೊಂಡು 10 ml ಒಂದೊಂದು ತೂತಿಗೆ ಹಾಕಿದ್ರು. ಆಮೇಲೆ ಅದ್ರ ಜೊತೆ ಚಾಪೀಸನ್ನು ನೆನೆಯಿಡಬೇಕು. ಒಂದು 2-3 ತಾಸು ನೆನೆಯಿಟ್ಟು ಪೂರ್ತಿ ಅದು ಬಳಪ ಅಥವಾ ಏನಂತೀವಿ ಕಡುವು ಅಂತ ಹೇಳ್ತೀವಿ, ಅದನ್ನು ಚಾಪೀಸನ್ನು ಒಳಗಿಟ್ಟಾಗ ಹೊರಗಡೆ ಕೆಲವು ಹೇಳಿದ್ರು ಸಿಮೆಂಟ್ ಹಾಕ್ಬೇಕಂತ ಹೇಳಿದ್ರು. ಆಮೇಲೆ ಇಲ್ಲಿ ವಿಶೇಷವಾಗಿ ಈಗ ಬಿಲ್ಡಿಂಗ್ ಸುತ್ತ ಸಹಿತ ಇವತ್ತು ಅವರು ಕ್ಲೋರೋಪೈರಿಫಾಸ್ ಅಂತಕ್ಕಂಥ ಒಂದು ಕೆಮಿಕಲನ್ನು ತಂದು ಒಂದು 5 ml ಪ್ರತಿ ಲೀಟರ್ನಾಗ ಹಾಕಿ ನಾವು ಉಣಬಡಿಸಿದ್ವಿ ಸುತ್ತು ಕಡೆ. ಅಂದರೆ 1 ಅಡಿ ಒಳಗತೆ ನಾವು ಹಾರಿ ತೊಗೊಂಡು ತೆಗೆದು ಆ ಹಾರಿ ಗುಂಟ ಈಗ ನಾವು ಈ ಸಡ್ನಲ್ಲಿ ಕಳಿಸ್ತಕ್ಕಂಥ ಇದರಲ್ಲಿ ಕ್ಲೋರಿಪೈರಿಫಾಸ್ ಅನ್ನೋದು 5 ml ಪ್ರತಿ 1 ಲೀಟರ್, ಇದಕ್ಕೆ 5 ml ಅನ್ನು ಕ್ಲೋರಿಪೈಸ್ ತೊಗೊಂಡು 1 ಲೀಟರ್ ನೀರಿಗೆ ಹಾಕಿ ಇದನ್ನು ಹಿಂಗೆ ಸಿದ್ಧವಾದಂಥದ್ದು ದೊಡ್ಡ ಬಕೆಟ್ನಲ್ಲಿ ಹಾಕಿ ನಿಮಗೆ 20 ಲೀಟರ್ ಬೇಕು 25 ಲೀಟರ್ ಬೇಕು ನೋಡಿ ಪ್ರತಿಯೊಂದು 1 ಲೀಟರ್ನ ಆಗುವಷ್ಟು ಪ್ರತಿಯೊಂದು ಹೋಲಿಗೆ ಹಾಕಿಸಿದ್ರು. ಇದರಿಂದ ಅಲ್ಲಿ ವಾಸನೆಗೆ ಅಲ್ಲಿ ಬರ್ತಕ್ಕಂಥ ಬಹಳ ದಟ್ಟವಾದಂಥ ವಿಷಕಾರಿ ವಾಸನೆಗೆ ಅಲ್ಲಿ ಗೆದ್ದಲು ಬರುವಂಥ ಒಂದು ಅವಕಾಶ ಇರುವುದಿಲ್ಲ. ಇನ್ನೊಂದು ಹೇಳ್ಕೊಟ್ಟಿದ್ರು ಮನೆ ಪ್ರಾತ್ಯಕ್ಷತೆ ಎಲ್ಲ ನಮ್ಮ ಬಾಲ್ಕೋಟೆ ರೈತ ಬಾಂಧವರಿಗೆ ಮತ್ತು ಗ್ರಾಹಕರಿಗೆ ಏನಪ್ಪ ಅಂತಂದ್ರೆ, ಯಾವಾಗ ನಾವು ದೊಡ್ಡ ದೊಡ್ಡ ಮನೆ ಕಟ್ಟಿರ್ತೀವಿ, ಸಣ್ಣ ಮನೆ ಕಟ್ಟಲಿ, ನಾವು ಮನುಷ್ಯರು ಯಾವಾಗ ಆ ರೂಮಿನಲ್ಲಿ ಬರುವುದಿಲ್ಲ ಅವಾಗ ಅದು ಕತ್ತಲದಲ್ಲಿ ಇತ್ತಪ್ಪ ಅಂತಂದ್ರೆ, ಕತ್ತಲ ಒಂದು ಕಂಡೀಷನ್ ನಮ್ಮ ಮನೆಯಲ್ಲಿ ಇದ್ದು ಬೆಳಕೇ ಇರಲಿಲ್ಲಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸುತ್ತಲಿರ್ತಕ್ಕಂಥ ಗೆದ್ದಲ ಒಳಗೆ ಟನಲ್ ಮುಖಾಂತರವಾಗಿ ಅಂದರೆ ಹೊರದು ಆ ಭೂಮಿ ಮುಖಾಂತರವಾಗಿ ಒಳಗೆ ಬರ್ತೈತಿ, ಗಾಳಿ ಮುಖಾಂತರವಾಗಿ ಒಳಗಡೆ ಬರ್ತೈತಿ. ಬೆಳಕಿಲ್ದಂತಂದರೆ ತಂದೆ ಸ್ವಾತಂತ್ರ್ಯವನ್ನು ತಗೊಂಡು ಆ ಮನೆಯಲ್ಲಿ ವಾಸಿಸಲಿಕ್ಕೆ ಪ್ರಾರಂಭ ಆಗುತ್ತೋ. ಆಮೇಲೆ ಇನ್ನೊಂದು ಹೇಳ್ಕೊಟ್ಟು ಬಹಳಷ್ಟು ಚೆನ್ನಾಗಿತ್ತು. ಏನಪ್ಪ ಅಂತಂದರೆ ಈ ನಾವು ರಟ್ ಬಾಕ್ಸ್ ಅಂತ ಹೇಳ್ತೀವಿ, ಹಳೆಯ ರಟ್ಟುಗಳನ್ನಾಗಲಿ ಅಂದರೆ ಈ ಫ್ರಿಜ್ಜಿಂದಾಗಲಿ ಫ್ಯಾನಿಂದಾಗಲಿ ಅಥವಾ ಯಾವುದೇ ಇನ್ನಿತರ ನೀವು ಪೀಠೋಪಕರಣ ತಂದಾಗ ಆ ರಟ್ಟನ್ನು ಹೊರಗಡೆ ಎಸಿಬೇಕಂತ ಹೇಳ್ತಾರೆ. ಅದು ಏನಾದರೂ ಸ್ವಲ್ಪ ಹಸಿಯಾಗಿತ್ತಪ್ಪ ಅಂದ್ರೆ ಅದಕ್ಕೊಂಥರ ಪೇಡ ಕೊಟ್ಟಂಗೆ ಆಗುತ್ತಂತೆ. ಅದಕ್ಕೆ ಅದು ಹುಡುಕೋತ ಬಂದಾಗ ಅದ್ರ ಜೊತೆ ಈ ಗೆದ್ದಲಗಳ ಹಾವಳಿ ಏನಾಗುತ್ತಪ್ಪ ಅಂತಂದ್ರೆ ಈ ಎಲ್ಲ ನಮ್ಮ ಫ್ಲೈವುಡ್ಡಿಗೆ ಅಟ್ಯಾಕ್ ಮಾಡ್ಲಿಕ್ಕೆ ಪ್ರಾರಂಭ ಆಗ್ತಾ ಇದ್ದವು. ಕೆಲವು ದಿನಗಳಲ್ಲಿ ಇದು ತುಂಬ ಹಾನಿಕರವಾದಂಥ ಆರ್ಥಿಕವಾಗಿ ಭಾಳಷ್ಟು ಹಾನಿ ಮಾಡ್ತಕ್ಕಂಥ ಒಂದು ಕೀಟ ಏನಪ್ಪ ಅಂದ್ರೆ ಗೆದ್ದಲ ಬಗ್ಗೆ ಬಹಳಷ್ಟು ಸವಿಸ್ತಾರವಾಗಿ ಪ್ರಾತ್ಯಕ್ಷಿಣೆ ಕೈಗೊಂಡಂಥ ನಮ್ಮ ಆತ್ಮೀಯ ತೋಟಗಾರಿಕಾ ವಿಜ್ಞಾನ ವಿಶ್ವದ ಸಹಾಯಕ ಪ್ರಾಧ್ಯಾಪಕರಾಗಿ ಕೀಟಶಾಸ್ತ್ರದಾಗಿ ಬಹಳಷ್ಟು ರೈತರ ಸಲಹೆ ಸೇರಿಕೊಂಡು ಕೊಡ್ತಕ್ಕಂಥ ರಾಮನಗೌಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ಪರವಾಗಿ ಅನಂತ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ.